ಇತ್ತೀಚೆಗೆ ತಮಿಳಿನ ಹಿರಿಯ ನಟನೊಬ್ಬ ಕನ್ನಡದ ಭಾಷೆಯ ಮೂಲದ ಬಗ್ಗೆ ತನಗೆ ಅರಿವಿಲ್ಲದಂತೆ ನುಡಿದಂಥ ಒಂದು ಮಾತು ಕೋಟ್ಯಾಂತರ ಜನರ ಭಾವನೆಗಳನ್ನು ನೋಯಿಸಿದ್ರೂ ಕೂಡ ತನ್ನ ತಪ್ಪಿಗೆ ಒಂದು ಸಣ್ಣ ಕ್ಷಮೆ ಕೇಳದೆ ತಾನೇ ಬುದ್ಧಿವಂತ ಅಂತ ಅಹಂನಿಂದ ಪ್ರಜ್ಞಾವಂತ ಅಂತ ವಾದ ವಿವಾದ ಮಾಡ್ತಾ ವಿಕೋಪದ ಹಂತ ತಲುಪಿರೋದು ಇವತ್ತು ತಮಗೆಲ್ಲ ಗೊತ್ತಿದೆ. ಇಂಥವ್ರನ್ನೇ ನೋಡಿ DVG ಅವರು ಹೇಳಿರಬೇಕು ಅಂತ ಅನ್ಸುತ್ತೆ. ಬರಿ ಓದು ಬರಿ ವಾದ ಬರಿ ಬುದ್ಧಿ ದೊರಕಿಸದು ಪರಸತ್ವವನ್ನು ಬೇಕು ಬೇರೆ ಕಣ್ಣದ ಕೆಚರದ ಮಮತ ವೇಷ್ಟಿತದ ಪೊರೆಯು ಹರಿದಂದು ಅರಳುವುದು ಅರಿವಿನ ಕಣ್ಣು ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ಆ DVG ಅವರು ಹೇಳುವಂಥದ್ದು ಏನಿದೆ ಅಂತ ಅಂದ್ರೆ, ಅಹಂಕಾರದಿಂದ ತರ್ಕ ಕುತರ್ಕ ವಿತರ್ಕ ಮಾಡೋ ಮುಖಾಂತರ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋರು ಮೊದಲು ನಾನು ಅನ್ನೋ ಅಹಂಕಾರ ಬಿಟ್ಟು ಮಮತೆ ಅನ್ನುವಂತಹ ಕಣ್ಣಿನಿಂದ ನೋಡಿದಾಗ ಮಾತ್ರ ಅದು ಸಾರ್ಥಕತೆ ಅಂತ ಇದರ ಅರ್ಥ. ಭಾಷೆ ಒಬ್ಬ ವ್ಯಕ್ತಿಗೆ ಅಥವಾ ನಾಡಿಗೆ ಸ್ವಾಭಿಮಾನದ ಸಂಕೇತ. ಇದು ಎಲ್ಲ ಜಾತಿ ಧರ್ಮಗಳನ್ನು ಬೆಸೆಯುವಂಥ ಭಾವನಾತ್ಮಕ ಕೊಂಡಿ. ಭಾಷೆ ಜನರಿಗೆ ಪ್ರೇರಣೆ ನೀಡುತ್ತೆ, ಹೋರಾಟಕ್ಕೆ ದಿಕ್ಕು ಕೊಡುತ್ತೆ. ಸ್ವಾತಂತ್ರ್ಯ ಹೋರಾಟ, ಭಾಷಾ ಚಳುವಳಿ, ಆಲ್ ದೀಸ್ ವರ್ ಪಾಸಿಬಲ್ ಬಿಕಾಸ್ ಪೀಪಲ್ ಯುನೈಟೆಡ್ ಥ್ರೂ ಲ್ಯಾಂಗ್ವೇಜ್. ಅದಕ್ಕೆ ತಾನೇ ಮೊನ್ನೆಯಷ್ಟೇ ಮಾನ್ಯ ಹೈಕೋರ್ಟ್ನ ನ್ಯಾಯಾಧೀಶರು ಕನ್ನಡದ ಬಗ್ಗೆ ಉದ್ದಟತೆ ತೋರಿದಂಥ ನಟನಿಗೆ ಖಡಕ್ಕಾಗಿ ಚೀಮಾರಿ ಹಾಕಿ, ನೀವು ಇತಿಹಾಸಕಾರರ ಅಥವಾ ಭಾಷಾ ತಜ್ಞರ, ನಿಮ್ಮ ಹೇಳಿಕೆಗೆ ಯಾವ ಆಧಾರ ಇದೆ ಅಂತ ಪ್ರಶ್ನೆ ಮಾಡಿ ಫ್ರೀಡಮ್ ಆಫ್ ದಿ ಸ್ಪೀಚರ್ ಹೆಸರಿನಲ್ಲಿ ಯು ಡೋಂಟ್ ಹ್ಯಾವ್ ರೈಟ್ಸ್ ಟು ಹರ್ಟ್ ದ ಸೆಂಟಿಮೆಂಟ್ ಆಫ್ ಮಾಸಸ್ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟರು. You may be Kamala Hassan, you may be... It doesn't matter who he is, I'm not saying... You may be anybody. Yes. You have no right, any citizen has no right to hurt the sentiment of the masses. ಇದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈಗ ಕನ್ನಡ ಸ್ವಾತಂತ್ರ್ಯ ಭಾಷಣ ಅಥವಾ ತಮಿಳಿಂದ ಹುಟ್ಟಿದೋ ಅನ್ನೋ ಸಬ್ಜೆಕ್ಟ್ಗೆ ಬಂದ್ಬಿಡೋಣ. ಇಡೀ ದೇಶದ ಸಾಹಿತ್ಯ ಕ್ಷೇತ್ರದಲ್ಲಿ ಜ್ಞಾನಪೀಠ ಉನ್ನತ ಪ್ರಶಸ್ತಿ. ಹಿಂದಿ ಆದಮೇಲೆ ದೇಶದ 2ನೇ ಅತಿ ಹೆಚ್ಚು ಅಂದರೆ 8 ಜ್ಞಾನಪೀಠ ಸಿಕ್ಕಿರೋದು ನಮ್ಮ ಕನ್ನಡಿಗೆ ಅನ್ನೋದು ನಿಮಗೆ ಗೊತ್ತಿರಲಿ. ಅದು 2004 ಅವತ್ತಿನ ಕೇಂದ್ರ ಸರ್ಕಾರ ಭಾರತೀಯ ಭಾಷೆಗಳಿಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿ ಭಾಷಾ ತಜ್ಞರ ಸಮಿತಿ ಅಥವಾ ಕಮಿಟಿ ಆಫ್ ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ಸ್ ರಚನೆ ಮಾಡುತ್ತೆ. ಶಾಸ್ತ್ರೀಯ ಸ್ಥಾನಮಾನ ಹೊಂದುವ ಅರ್ಹತೆ ಕನ್ನಡಕ್ಕಿಲ್ಲ ಅಂತ ಸಮಿತಿ ಸದಸ್ಯ ತಮಿಳುನಾಡಿನ ಪ್ರೊಫೆಸರ್ ಕುಂದಲೈ ಸ್ವಾಮಿ 5 ಪುಟಗಳ ವರದಿ ಕೊಟ್ಟೇ ಬಿಡ್ತಾರೆ. ಆ ವರದಿ ವಿರುದ್ಧ ನಮ್ಮ ರಾಜ್ಯದ ಹಲವಾರು ಸಾಹಿತಿಗಳು, ಭಾಷಾ ತಜ್ಞರು ದಾಖಲೆಗಳನ್ನು ಒದಗಿಸಿದ್ರೂ ಕೂಡ ಸುಮಾರು 2.5 ವರ್ಷ ಕಮಿಟಿ ಮೀಟಿಂಗು ನಡೆಯೋದೇ ಇಲ್ಲ. ಈ ತರಹದ ತಾರತಮ್ಯ ರಕ್ತಗತವಾಗಿ ಭಾಷಾ ರಾಜಕೀಯ ಮಾಡಿ ನಮ್ಮನ್ನ ಕೆಣಕೋದು ನಾವು ಕನ್ನಡಿಗರಿಗೇನು ಇದು ಹೊಸ್ತೇನಲ್ಲ. உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். அதனால் நீங்களும் அதில் உட்படுவீர்கள். ನಾವು ಈಗ ಕನ್ನಡ ತಮಿಳಿಂದ ಹುಡ್ತಾ ಅಥವಾ ಇಲ್ವಾ ಅನ್ನೋದನ್ನು ನೋಡೋದಕ್ಕೆ ಬಂದ್ಬಿಡೋಣ. ಕನ್ನಡ ಎಷ್ಟು ಹಳೇದು ಅಂತ ನಾನು ಕನ್ನಡದ ರೆಫರೆನ್ಸ್ಗಿಂತ ಅವರ ತಮಿಳು ಸೋರ್ಸ್ನೇ ತಗೊಂಡು ಅವರ ಗ್ರಂಥಗಳು ಶಾಸನಗಳಲ್ಲೇ ಕನ್ನಡ ಸ್ವತಂತ್ರ ಭಾಷೆ ಅನ್ನೋದನ್ನ ಅವ್ರದೇ ರೆಫರೆನ್ಸ್ನಲ್ಲಿ ಇರೋದನ್ನ ಪ್ರೂವ್ ಮಾಡೋದಕ್ಕೆ ನಾನೀಗ ಹೊರಟಿದ್ದೀನಿ. ಅದನ್ನ ಅವ್ರ ಸೋರ್ಸಸ್ನಲ್ಲೇ ಬೇಕಾದರೆ ಅವರು ಇನ್ನೊಂದು ಸರಿ ಓದ್ಕೊಳ್ಳಿ. ನಾನಿಲ್ಲಿ ಬಹಳ ಮುಖ್ಯವಾಗಿ ಕನ್ನಡ ಕ್ಲಾಸಿಕಲ್ ಲ್ಯಾಂಗ್ವೇಜ್ಗೆ ಇಂಪಾರ್ಟೆಂಟ್ ಕಾರಣ ಆದ ಖ್ಯಾತ ಇತಿಹಾಸಕಾರರು ಸಂಶೋಧಕರು ಆದಂಥ ಧಾರವಾಡದ ಪ್ರೊಫೆಸರ್ ಶಾ ಶೆಟ್ಟರ್ ಅವರ ಸಂಗಮ್ ತಮಿಳಗಂ ಮತ್ತು ಕನ್ನಡ ನಾಡುನುಡಿ ಸಂಶೋಧನಾತ್ಮಕ ಗ್ರಂಥ ಎಲ್ಲರಿಗೂ ಕೂಡ ಓದಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಕನ್ನಡಿಗನಾಗಿ ತಮಿಳು ಸಾಹಿತ್ಯ ಓದಿ ಅರ್ಥ ಮಾಡಿಕೊಂಡು ರಿಸರ್ಚ್ ಮಾಡಿ ದಾಖಲೆ ಮಾಡೋದು ಸಣ್ಣ ಕೆಲಸ ಅಲ್ಲ. ಕನ್ನಡ ಕರ್ನಾಟಕ ಎಷ್ಟು ಪುರಾತನವಾದದ್ದು ಅಂತ ದಾಖಲೆ ಹೆಕ್ಕಿ ತೆಗೆದ ದೊಡ್ಡ ಕೆಲಸಕ್ಕೆ ನಾವೆಲ್ಲ ಶಾ ಶೆಟ್ಟರ್ ಅವರಿಗೆ ಋಣಿಯಾಗಿರಲೇಬೇಕು. ಹಾಗೆ ಮುಂದುವರಿತಾ ತಮಿಳಿನಿಂದ ಕನ್ನಡ ಹುಟ್ಟಿತ ಅನ್ನೋ ಹುಚ್ಚುವಾದಕ್ಕೆ ಮದ್ದು ಅನ್ನೋ ಹಾಗೆ ನಾನು 2 ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಾಹಿತ್ಯ, ಇನ್ನೊಂದು ತಮಿಳು ಜನಾಂಗ. ಮುಂದೆ ಕನ್ನಡ ಸ್ವಾತಂತ್ರ್ಯ ಭಾಷೆ ಬ್ರಾಹ್ಮಿಯ ಕೂಸು, ತಮಿಳು ಕನ್ನಡ ಸಿಸ್ಟರ್ ಲ್ಯಾಂಗ್ವೇಜ್ಗಳಂತ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆ ತಮಿಳು ಸಾಹಿತ್ಯದ ಬೇಸಿಕ್ ಟೈಮ್ ಲೈನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ.
ಸಂಗಮ್ ಸಹಾಯಕದ ಆರಾಧಕರು ಇದರ ಕಾಲವನ್ನು ಕ್ರಿಸ್ತಪೂರ್ವ 5ರಿಂದ ಕ್ರಿಸ್ತಶಕ 5ರವರೆಗೆ ಸುಮಾರು 1000 ವರ್ಷ ಅಂತ ಹೇಳ್ತಾರೆ. ಆದರೆ ಸಂಗಮ್ ಕಾಲದ ಆರಂಭಿಕ ಕ್ರಿಸ್ತಪೂರ್ವ 5ನೇ ಶತಮಾನಕ್ಕೆ ತಗೊಂಡು ಹೋಗೋಕ್ಕೆ ಈ ಸಾಹಿತ್ಯದಲ್ಲಿ ಪುಷ್ಟಿನೇ ಸಿಗಲ್ಲ. ಮತ್ತೆ ಕ್ರಿಸ್ತಶಕ 1ರಿಂದ 5ನೇ ಶತಮಾನದವರೆಗೆ ತಮಿಳು ಸಾಹಿತ್ಯವನ್ನು 3 ಗುಂಪುಗಳಾಗಿ ಮಾಡಬಹುದು. ಆ ಒಂದು ಆರಂಭಿಕ ಕಾಲದ ತಮಿಳು ಸಾಹಿತ್ಯ, ಪ್ರಧಾನವಾಗಿ ತೊಲ್ಕಾಪಿಯಂ, 2 ಸಾಹಿತ್ಯ, ಮುಖ್ಯವಾಗಿ ಸಂಘ ಸಂಕಲನ, ಮತ್ತು 3 ಕಾವ್ಯಗಳು, ವಿಶೇಷವಾಗಿ ಶಿಲಪತಿಗಾರಂ ಮತ್ತು ಮಣಿಮೇಗಲೆ ಕೃತಿ. ಇದು ಸಾಹಿತ್ಯದ ವಿಷಯ. ಆದರೆ ಇನ್ನು ಲಿಪಿ ವಿಷಯ ಮಾತಾಡೋಣ. ಭಾಷಾ ತಜ್ಞರು ಹೇಳೋ ಪ್ರಕಾರ ಕ್ರಿಸ್ತಪೂರ್ವ 3ರಿಂದ ಕ್ರಿಸ್ತಶಕ 3ರವರೆಗೂ ಕೂಡ ನಮ್ಮ ದೇಶದ ಯಾವುದೇ ಪ್ರಧಾನ ಭಾಷಿಗರು ತಮ್ಮದೇ ಆದ ಲಿಪಿ ಇರಲೇ ಇಲ್ಲ. ಅದೇ ಕಾರಣಕ್ಕೆ ಉತ್ತರದ ಸಿಂಧುವಿನಿಂದ ದಕ್ಷಿಣದ ಕುಮರಿ ಅಂದರೆ ಕನ್ಯಾಕುಮಾರಿಯವರೆಗೆ ಏಕೈಕ ಲಿಪಿಯಾಗಿ ಬ್ರಾಹ್ಮಿ ಹರಡಿಕೊಂಡಿರುತ್ತೆ. ಕನ್ನಡ ಭಾಷೆಯನ್ನು ಅಪ್ಪಿ ಬೆಳೆದರೆ ತಮಿಳು ಮೊದಲಿಗೆ ಬ್ರಾಹ್ಮಿ, ನಂತರ ಹೊಟ್ಟೆ ಬೆಳತ್ತು 4ನೇ ಶತಮಾನದಲ್ಲಿ ಬಳಸುವುದಕ್ಕೆ ಶುರು ಮಾಡ್ತಾರೆ. ಕನ್ನಡವು ಪ್ರಬುದ್ಧ ಲಿಪಿಯಾಗಿ ಹೊಮ್ಮಿ ಪ್ರಬುದ್ಧ ಭಾಷೆಯ ವಾಹನವಾಗಲು ಸನ್ನದ್ಧಗೊಳ್ಳುತ್ತೆ. ನಂತರ ಗ್ರಂಥ ಲಿಪಿಯನ್ನು ತಮಿಳು ಬಳಸಿಕೊಂಡು ಕ್ರಿಸ್ತಶಕ 5ನೇ ಶತಮಾನ, ಅದನ್ನು ದಾಟಿ ಇಂದಿನ ಸ್ವರೂಪವನ್ನು ತಮಿಳು ಪಡೆದುಕೊಂಡಿದ್ದು ಮಧ್ಯಕಾಲೀನ ಸುಮಾರು 13ನೇ ಶತಮಾನ ಅಂತ ತಮಿಳು ಇತಿಹಾಸಕಾರರೇ ಟೀಕಾಕಾರರಿಂದ ಅಂತ ಹೇಳ್ತಾರೆ. ಕ್ರಿಸ್ತಶಕ 5ನೇ ಶತಮಾನದ ಆರಂಭದಲ್ಲಿ ಒಟ್ಟೆಲತ್ತು ಲಿಪಿಯನ್ನು ತಮಿಳರು ಹೆಚ್ಚು ಬಳಕೆ ಮಾಡಿಕೊಂಡ್ರು. ಇದು ನಂತರ ಹೆಚ್ಚು ಯೂಸ್ ಆಗದೆ ಕಾರಣ ಇಂತಹ ಪದಗಳನ್ನು ಗ್ರಂಥಲಿಪಿಗಳಲ್ಲಿ ಬರೆದು ತೃಪ್ತಿ ಪಟ್ಕೊಂಡ್ರು. ಬ್ರಾಹ್ಮಿ ಅಥವಾ ಕರ್ನಾಟಕ ಆಂಧ್ರ ಲಿಪಿಯಲ್ಲಿ ತನ್ನ ಬೇರು ಕಂಡುಕೊಂಡ ಗ್ರಂಥಲಿಪಿಯನ್ನು ಇನ್ನೂ ಸರಳ ಮಾಡಿಕೊಂಡು ಅವಶ್ಯಕವಾದ ಒಟ್ಟೆಳುತ್ತು ಅಕ್ಷರಗಳನ್ನು ಅದರಲ್ಲಿ ಸೇರಿಸಿಕೊಂಡು ಅಂತಿಮವಾಗಿ ತಮಿಳು ಲಿಪಿಯನ್ನು 8ನೇ ಶತಮಾನದಲ್ಲಿ ಸಿದ್ಧಪಡಿಸ್ತಾರೆ. ಇದನ್ನು ಮೊದಲಕ್ಕೆ ಪ್ರಚಾರಕ್ಕೆ ತಂದವರು ಪಲ್ಲವರು ಮತ್ತವರ ಸಾಮಂತರು. ನಂತರ 10ನೇ ಶತಮಾನದ ಚೋಳರ ಕಾಲದಲ್ಲಿ ತಮಿಳು ಪ್ರೌಢ ಹಂತ ತಲುಪುವುದಕ್ಕೆ ಸುಮಾರು 300 ವರ್ಷಗಳ ಮುಂಚೆನೇ ಕನ್ನಡ ಲಿಪಿ ಮತ್ತು ಭಾಷೆ ಪರಿಪೂರ್ಣತೆಯನ್ನು ಗಳಿಸಿಕೊಂಡಿದ್ದನ್ನು ನಾವು ಕ್ರಿಸ್ತಶಕ ಸುಮಾರು 450ರ ಕದಂಬರ ಹಾಲ್ಮಿಡಿ, ತಡಗಣಿ ಸುಮಾರು 500, ತಮಟಕಲ್ಲು ಸುಮಾರು 500 ಮತ್ತು ಗಂಗರ ತಗರೆ ಸಿರಿಗುಂದ ಸುಮಾರು 6ನೇ ಶತಕ ಹೀಗೆ ಆರಂಭವಾದ ಶಾಸನಗಳು ಕನ್ನಡ ಲಿಪಿ ಭದ್ರನೆಲೆ ಕಂಡುಕೊಂಡಿತು. ಒಂದು 1000 ವರ್ಷದ ಕಾಲದಲ್ಲಿ ಸುಮಾರು 3 ಕಷ್ಟದ ಮೆಟ್ಟಿಲುಗಳಾದ ತಮಿಳು ಬ್ರಾಹ್ಮಿ, ಒಟ್ಟೆಳೆತ್ತು, ಗ್ರಂಥ ತಮಿಳು ಸೇರಿ ತಮಿಳರು ಸಾಧಿಸಿಕೊಂಡಿದ್ದನ್ನು ಬ್ರಾಹ್ಮಿಯಿಂದ ಒಂದೇ ಮೆಟ್ಟಿಲೇರಿ ಕನ್ನಡ ಲಿಪಿ ಮತ್ತು ಭಾಷೆ ಸಂಪಾದಿಸಿಕೊಂಡದ್ದು ವಿಸ್ಮಯ. ಅದು ನಮ್ಮ ಭಾಷೆ ಕೂಡ ಹೆಗ್ಗಳಿಕೆ ಕೂಡ. ಅದಕ್ಕೆ ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಲೇಬೇಕು. ಹಲ್ಮಿಡಿ ಶಾಸನಕ್ಕಿಂತ ಮುಂಚೆ ರಚಿತವಾದಂಥ ಬೆಂದಡೆ, ಚಟ್ಟಣ ಪ್ರಕಾರದ ಕೃತಿಗಳು ಕನ್ನಡ ಲಿಪಿಯ ಪ್ರೌಢಾವಸ್ಥೆಯನ್ನು ಸೂಚಿಸುತ್ತೆ. ತಮಿಳು ಭಾಷಾ ಪ್ರಭೇದಗಳು ಚೋಳರ ಕಾಲದ 9ನೇ ಶತಮಾನದಲ್ಲಿ ಹುಟ್ಟುಕೊಂಡ್ರೆ ಅದೇ ಕನ್ನಡದಲ್ಲಿ ಅದಕ್ಕಿಂತ 300 ವರ್ಷಗಳ ಹಿಂದೆನೇ ಹುಟ್ಟುಕೊಂಡ ಚಾಂಪು ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಗೊಳಿಸುತ್ತೆ. ಸಿಂಹಳ ಮತ್ತು ತಮಿಳಿಗಂ ಬ್ರಹ್ಮಿಗೆ ಬರೋದಕ್ಕೆ ಮುಂಚೆನೇ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಈ ಲಿಪಿ ಭದ್ರವಾಗಿ ನೆಲೆ ನಿಂತಿರುತ್ತೆ. ಇದನ್ನೇ ದಕ್ಷಿಣ ಬ್ರಾಹ್ಮಿ ಅಂತ ಕರೆದಿದ್ದಾರೆ. ಕರ್ನಾಟಕದ ಆಂಧ್ರ ಬ್ರಾಹ್ಮಿ ಅಂತ ಕರೆದಿದ್ರೆ ಹೆಚ್ಚು ಸರಿ ಅಂತ ಇತಿಹಾಸಕಾರರು ಅಭಿಪ್ರಾಯ ಕೂಡ ಪಡ್ತಾರೆ. ಇನ್ನು ಅಶೋಕನ ಕಾಲದಲ್ಲಿ ತಮಿಳೇತರರು ಅಂದರೆ ತಮಿಳು ಮಾತನಾಡದಂಥ ಜನಾಂಗ ಕಬಿನಿ ಕಾವೇರಿ ನಡುವಣ ಪ್ರದೇಶ, ನೀಲಗಿರಿ ವೆಂಕಟಾದ್ರಿಯ ಉತ್ತರ ಭಾಗ ಮತ್ತು ತಮಿಳರು ಮಧ್ಯ ಕಾವೇರಿಯಿಂದ ಕನ್ಯಾಕುಮಾರಿಯವರೆಗೆ ಹಂಚಿಕೊಂಡಿರ್ತಾರೆ. ಅಶೋಕನ ಕಾಲಕ್ಕೂ ಮುಂಚೆನೇ ನಮ್ಮ ಕನ್ನಡ ನಾಡಿನ ಬನವಾಸಿ ಬೌದ್ಧ ಸಮಾಜದೊಡನೆ ಸಂಪರ್ಕ ಹೊಂದಿತ್ತಂತ ಇತಿಹಾಸದಲ್ಲಿದೆ. ಬನವಾಸಿಯಲ್ಲಿ ಅಗ್ದಾಗ ಸಿಕ್ಕ ಶಾತವಾಹನನ ಪೂರ್ವಕಾಲದ ಅವಶೇಷಗಳು, ಸಿಂಹಳದ ಘಟನಾವಳಿಗಳಲ್ಲಿ ಬನವಾಸಿಯ ಥೇರ, ರಿಕಿತನ, ಉಲ್ಲೇಖ, ಅರಸ, ದುತ್ತಗಾಮಿನಿ ಸ್ಥಾಪಿಸಿದಂತಹ ಸ್ತೂಪದ ಉದ್ಘಾಟನಾ ಸಂದರ್ಭದಲ್ಲಿ ಸುಮಾರು 18,000 ಬನವಾಸಿಯ ಭಿಕ್ಷುಗಳು ಸಿಂಹಳ ತಲುಪಿದ್ದು ಇತಿಹಾಸಕಾರ ಫಾಯ್ಜಾನ್ ನಲ್ಲಿ ಗಮನಿಸಿದಂಥ ಮಹಿಷಾ ಶಾಸಕ, ಮಹಿಷಾಮಂಡಲಿ ಮತ್ತು
ಅಕ್ಸಕ ಅಂದರೆ ಮಹಾರಾಷ್ಟ್ರ ಸಂಘದ ಪ್ರಭಾವ, ಹೊಯನ್ಸಾಂಗ್ ಈ ಕೊಂಕಣಪುರದಲ್ಲಿ ಕಂಡ ಅಶೋಕ ಸ್ತೂಪ ಇವೆಲ್ಲ ಅಶೋಕನ ಮತ್ತೆ ಅವನ ನಂತರದ ಕಾಲದಲ್ಲಿ ಬನವಾಸಿ ಬೌದ್ಧ ಕೇಂದ್ರವಾಗಿ ಬೆಳೆದ ಬಗೆ, ಬನವಾಸಿ ಮತ್ತು ಮಹಿಷಾಮಂಡಲವನ್ನು ತಲುಪಿದ ಮಹಾದೇವ ಮತ್ತು ರಿಕಿತನ ಅಂದರೆ ಧರ್ಮ ಪ್ರಚಾರಕ ತಂಡ ಇಲ್ಲಿಂದ ಇನ್ನೂ ಮುಂದುವರಿದು ಸಿಂಹಳ ಅಥವಾ ಇವತ್ತಿನ ಶ್ರೀಲಂಕಾವನ್ನ ತಲುಪಿರಬಾರದೇಕೆ ಎನ್ನುವ ಅನುಮಾನ ಇವತ್ತು ಕೂಡ ಇದೆ, ಅದು ಮೂಡಿಸುತ್ತೆ ಕೂಡ. ಎರಡು 4ನೇ ಶತಮಾನಗಳ ಸಿಂಹಳ ಬ್ರಾಹ್ಮಿ ಶಾಸನಗಳಲ್ಲಿ ಬರುವ ಹೆಂಗಸರು ಅವರ ಗಂಡಂದಿರ ಹೆಸರಿನ ಜೊತೆ ಅಬ್ಬೆ ಅಂತ ಸೇರಿಸ್ಕೊಳ್ತಿದ್ರು. ಪುಸನ ಮಡದಿ ಪುಸಬಿ ಅಂತ, ಕಾದನ ಹೆಂಡತಿ ಕಾದವಿ ಅಂತ, ಮಿತಬಿ ಚಿರುವಿ ಚಿತವಿ ಅಮಲಬಿಯವರು ಅಂತ ಕರೆಸ್ಕೊಳ್ತಿದ್ರು. ಈ ಅಬು ಅಂಬು ಅಬ್ಬೆ ಇವುಗಳು ಈಗಲೂ ಕೂಡ ಬನವಾಸಿ ಪ್ರದೇಶಕ್ಕೆ ನೀವು ಹೋದರೆ ಅಲ್ಲಿ ಉತ್ತರ ಕರ್ನಾಟಕದೆಲ್ಲ ಪ್ರಚಾರದಲ್ಲಿದ್ದು ಸಾಮಾನ್ಯರ ಭಾಷೆಯ ಭಾಗವೇ ಇಲ್ಲಿ ಆಗಿರೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದರ ಬಗ್ಗೆ ಇನ್ನೂ ಸಾಕಷ್ಟು ಸಂಶೋಧನೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕ್ರಿಸ್ತಪೂರ್ವ ಸುಮಾರು 2ನೇ ಶತಮಾನದಲ್ಲಿ ಬ್ರಾಹ್ಮಿ ಲಿಪಿ ತಮಿಳುಗಮನ್ನು ತಲುಪಿದ್ದು ಕರ್ನಾಟಕ ಮೂಲದಿಂದ. ಅಂದರೆ ಭದ್ರಬಾಹು ಚಂದ್ರಗುಪ್ತರೊಡನೆ ಬಂದಂಥ ಜೈನರು ಕರ್ನಾಟಕದ ಶ್ರವಣಬೆಳಗೊಳ ತಲುಪಿ ಅಲ್ಲಿಂದ ಸುಮಾರು 1 ಶತಮಾನಕ್ಕೂ ಹೆಚ್ಚು ಕಾಲದ ನಂತರ ಈ ಮಾಧ್ಯಮಗಳು ತಮಿಳುಗಮನ್ನು ತಲುಪ್ತವೆ. ಜೈನ ಸಂಘವನ್ನು ಅಲ್ಲಿಗೆ ಮೊಟ್ಟ ಮೊದಲ ಬಾರಿಗೆ ಕೊಂಡೊಯ್ದಂಥವನು ಭದ್ರಬಾಹು ಶಿಷ್ಯ ವಿಶಾಖ ಮುನಿ ಅನ್ನೋದನ್ನ ಜೈನ ಇತಿಹಾಸ ಹೇಳುತ್ತೆ. ಇದರ ಬಗ್ಗೆ ಡೀಟೇಲ್ ಆದಂಥ ಒಂದು ವಿಡಿಯೋನ ನಾನು ಈಗಾಗಲೇ ಮಾಡಿದ್ದೀನಿ, ನೀವು ಅದನ್ನು ಗಮನಿಸ್ಬೋದು. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕ್ರಿಸ್ತಪೂರ್ವ 2ನೇ ಶತಮಾನದ ತಮಿಳುಗಂನಲ್ಲಿ ಸಿಕ್ಕ ಅತ್ಯಂತ ಪುರಾತನವಾದ ಬರಹಗಳೆಲ್ಲವೂ ಕೂಡ ಜೈನ ಗುಹಾಲಯಗಳಿಗೆ ಸಂಬಂಧಿಸಿದೆ ಅನ್ನೋ ಆಶ್ಚರ್ಯಕರ ಮಾಹಿತಿ ಕೂಡ ನಮಗೆ ನಮ್ಮ ಶೆಟ್ಟರು ಕೊಡ್ತಾರೆ. ಜೈನರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಕರ್ನಾಟಕದಿಂದ ತಮಿಳುನಾಡಿಗೆ ವಲಸೆ ಹೋಗಿ ಅಲ್ಲಿ ಕೆಲವು ಕೇಂದ್ರಗಳನ್ನು ಸ್ಥಾಪಿಸಿದರು ಎಂಬುದಕ್ಕೆ ತಮಿಳುನಾಡಿನ ಗುಹಾಲಯಗಳಲ್ಲಿರುವ ತಮಿಳು ಬ್ರಾಹ್ಮಿ ಶಾಸನಗಳೇ ಸಾಕ್ಷಿ. 28 ಕೇಂದ್ರಗಳಲ್ಲಿ ಕೊರೆತಂಥ 84 ಜೈನ ಶಾಸನಗಳು ಈವರೆಗಳಿಗೂ ಸಿಕ್ಕಿದ್ದು, ಇವುಗಳ ಪಾಠಗಳಲ್ಲಿ ಹಲವಾರು ಕನ್ನಡ ಪದಗಳು, ಪ್ರಾಕೃತ ಸಂಸ್ಕೃತ ಪದಗಳು ಕನ್ನಡ ಪ್ರದೇಶಗಳ ಮೂಲಕ ತಮಿಳುನಾಡನ್ನು ತಲುಪಿದ್ದಕ್ಕೆ ತೋರಿಸಿಕೊಡುತ್ತೆ. ತಿರುಪರಕುಂಡ್ರಂ, ಅದಕಲ್ ಮತ್ತು ನೆಡನೋರ್ಪತ್ತಿಯಲ್ಲಿ ಸಿಕ್ಕಂಥ 3 ತಮಿಳು ಬ್ರಾಹ್ಮಿ ಶಾಸನಗಳನ್ನು ಹಿನ್ನೆಲೆಯಾಗಿಸಿಟ್ಟುಕೊಂಡು ಕ್ರಿಸ್ತಪೂರ್ವ 1ನೇಂದ ಕ್ರಿಸ್ತಶಕ 4ನೇ ಶತಮಾನದ ಕಾಲಾವಧಿಯಲ್ಲಿ ತಮಿಳಿನ ಮೇಲೆ ಹಳಗನ್ನಡದ ಪ್ರಭಾವ ಬೀರಿದ್ದನ್ನು ತಮಿಳುನಾಡಿನ ಗೌರವಾನ್ವಿತ ಶಾಸನ ತಜ್ಞನಾದಂಥ ಡಾಕ್ಟರ್ ಐರಾವತಂ ಮಹಾದೇವನ್ನವರು ಗುರುತಿಸಿದ್ದಾರೆ. ಅದು ಇಲ್ಲಿಯವರೆಗೂ ಕೂಡ ಯಾರೂ ಶಂಕಿಸಲಾಗದಂತಹ ಅದ್ಭುತ ಅಂತ ಅವರೇ ಸ್ಪಷ್ಟಪಡಿಸವ್ರೆ. ಅವರ ಪುಸ್ತಕ ಅರ್ಲಿ ತಮಿಳ್ ಎಫಿಗ್ರಫಿ ಫ್ರಮ್ ದಿ ಅರ್ಲಿಯೆಸ್ಟ್ ಟು ದಿ 6th century AD ನಲ್ಲಿ ನೀವು ನೋಡ್ಬೋದು. ತಂಜಾವೂರಿನಿಂದ ಅಥವಾ ಕಾವೇರಿಯಿಂದ ದೂರ ದಕ್ಷಿಣಕ್ಕಿರುವ ಪುದುಕೋಟೆ ಜಿಲ್ಲೆಯ ಸಿತ್ತನ್ನವಾಸಲ ಮತ್ತು ಏಳಡಿಪಟ್ಟಣಂ ಗುಹಾಲಯಗಳಲ್ಲಿ ಕ್ರಿಸ್ತಪೂರ್ವ 1ನೇ ಶತಮಾನದ ತಮಿಳು ಬ್ರಾಹ್ಮಿ ಲಿಪಿ ಮತ್ತು ಸಂಗಮ್ ತಮಿಳಿನಲ್ಲಿ ಬರೆದು ಕೊರೆಸಿದಂಥ ಬಂಡೆಗಲ್ಲ ಜೈನ ಶಾಸನ ಹೊಂದಿದೆ. ಅಶೋಕ ಬ್ರಾಹ್ಮಿಯಲ್ಲಿ ಬರೆದ ಪ್ರಾಕೃತ ಶಾಸನಗಳನ್ನು ಬಿಟ್ಟರೆ ಕರುನಾಡನ್ನು ಪರೋಕ್ಷವಾಗಿ ಪ್ರತಿನಿಧಿಸುವ ಅತ್ಯಂತ ಪುರಾತನ ದಾಖಲೆ ಸಿತ್ತನವಾಸಲ್ ತಮಿಳು ಬ್ರಾಹ್ಮಿ ಶಾಸನ. ಈ ಶಾಸನದ ಕನ್ನಡ ರೂಪಾಂತರ ಕೂಡ ಈಗ ನಾನು ಹೇಳ್ತೀನಿ. ಇದು ಎರುಮಿನಾಡ ಕುಮಳೂರಿನಲ್ಲಿ ಜನಿಸಿದ ಪಿರಂದು ಕುವಡಿ ಎಂಬ ಹೆಸರಿನ ಅಥವಾ ಗೌಡಿ ತೆಂಕು ಶಿರುಪೋಶಿಲ್ನ ಇಳೆಯಾರ್ ಮಾಡಿಸಿದ ಅತಿಟಣಮಂ ಅಂದರೆ ಮೈಸೂರು ಪ್ರದೇಶದ ಕುಮಳೂರಿನಲ್ಲಿ ಜನಿಸಿದ ಜೀನಭಕ್ತೆಯಾದ ಅಥವಾ ಜೈನ ಧರ್ಮದವಳಾದ ಕುವಡಿ ಅಥವಾ ಗೌಡತಿಯೊಬ್ಬಳು ಸಲ್ಲೇಖನ ತೆಗೆದುಕೊಂಡು ಸಮಾಧಿ ಆಚರಣೆಗೆ ಬಂದು ಅಧಿಷ್ಠಾನ ಶಿಲಾವೇದಿಕೆ ಅಥವಾ ಹಾಸಿಗೆಯನ್ನು ಗುಡ್ಡದ ಹೊಸ್ತಿಲ ಪ್ರದೇಶವಾದ ಇಳೆಯಾರ್ ಎಂಬ ವೀರನು ಅಥವಾ ನಾಯಕನು ಮಾಡಿಸಿಕೊಟ್ಟನು ಅಂತ ಇದರ ಅರ್ಥ. ಅಂದರೆ ಎರಮಿನಾಡು ಎಂಬ ಕನ್ನಡ ಪದದ ತಮಿಳು ರೂಪಾಂತರ ಎರಮೈನಾಡು. ಕೌಡಿ ಎಂಬುದು ಒಬ್ಬ ವ್ಯಕ್ತಿಯ ಅಥವಾ ಮನೆತನದ ಹೆಸರು. ಇದು ಗೌಡಿ ಅಂದರೆ ಗೌಡಿಗೆ ಸಮಾನ. ಪೋಶಿಲ್ ಅಂದರೆ ದ್ವಾರ ಅಥವಾ ಬಾಗಿಲು.
ಮೊಟ್ಟ ಮೊದಲ ಬಾರಿಗೆ ನಾಡು ಪದ ಬರೋದು ಎರಿಮಿನಾಡು ಅಂದರೆ ಮೈಸೂರು ಭಾಗದ ನಮ್ಮ ಜನರ ಬಗ್ಗೆ. ಅದು ಅವರನ್ನ ಕುಡನಾಡ ಎರಮೈಗಳು ಅಂತ ಸಂಗಮ್ ಕವಿ ಮಾಮಲಣ್ಣಾರ್ ಬರೀತಾರೆ. ಈ ಪ್ರದೇಶವನ್ನ ಕೇಂದ್ರವಾಗಿ ಮಾಡಿಕೊಂಡು ಈ ಎರುಮೈ ನಾಡಿನ ಅಧಿಪತಿಗಳು ತಮ್ಮ ರಾಜಕೀಯ ಪ್ರಭಾವವನ್ನು ದಿಂಡಿಗಲ್ ಜಿಲ್ಲೆಯ ಐವಾರ್ಮಲೆಯವರೆಗೂ ವಿಸ್ತರಿಸಿಕೊಂಡರಲ್ಲದೆ ಸಾಂಘಿಕ ಒಡನಾಟವನ್ನು ಪುದುಕೋಟೆಯ ಸಿತ್ತಲವಾಸಲ್ನವರೆಗೂ ವಿಸ್ತರಿಸಿಕೊಂಡಿರಬಹುದು ಅಂತ ನಮ್ಮ ಇತಿಹಾಸಕಾರರು ಅಭಿಪ್ರಾಯಪಡ್ತಾರೆ. ತಮಿಳು ಬ್ರಾಹ್ಮಿ ಶಾಸನವೊಂದರಲ್ಲಿ ತಾಯಿಯಾರ್ ಎಂಬ ಗೌರವ ಸೂಚಕ ಪದ ಇದೆ. ಬಳಕೆಯಾಗಿರೋದು ಇದು. ಈ ಪದ ನಿಸ್ಸಂದೇಶವಾಗಿ ಕನ್ನಡ ಆಡುಭಾಷೆ ಮೂಲದ್ದು. ಒಂದು ನಿಮಗೆ ವ್ಯಕ್ತಿನಾಮ ಮತ್ತು ಗೌರವ ಸೂಚಕ ತಮಿಳು ಪದಗಳ ಮೇಲೆ ಆದ ಕನ್ನಡದ ಪ್ರಭಾವವನ್ನು ಗುರುತಿಸ್ಬೋದು. ಆಯುಷ್ಯ, ಪೋಲಾಲ್ ಪೋಲಾಲ ಮತ್ತು ಆದಿ ಪ್ರತ್ಯಯಗಳಾದಂಥ ಅಣ್ವಿ ಅಪ್ಪು ಮತ್ತು ಆಯಣ ಕನ್ನಡದ ಧ್ವನ್ಯಾನುಕರಣ ನಿಯಮಕ್ಕೆ ಹೆಚ್ಚು ಸಲೀಸಾಗಿ ಹೊಂದಿಕೊಳ್ಳುವುದೇ ಹೊರತು ತಮಿಳಿಗೆ ಅಲ್ವೇ ಅಲ್ಲ. ಹಳೆಗನ್ನಡದಲ್ಲಿ ದೀರ್ಘ ಅಂತ್ಯವಿರುವ ಷಷ್ಠಿ ವಿಭಕ್ತಿ ಒಬ್ಬರದೆಂಬ ಅರ್ಥದ ಪ್ರತ್ಯಯ ವೃಷ್ಫಕ್ಕಿಂತ ಮುಂಚೆ ಬಳಸಲಾಗ್ತಿತ್ತು. ಉದಾಹರಣೆಗೆ ದೇವರ ಮನೆ, ದೇವನ ಮನೆ. ಹಳೆಗನ್ನಡದಲ್ಲಿ ಕೆಲವೊಂದು ನರ್ಮ ಅಂದರೆ ಸಾಫ್ಟ್ ಧ್ವನಿಗಳಿಂದ ಮುಕ್ತಾಯವಾಗುವಂಥ ಶಬ್ದಗಳು. ಉದಾಹರಣೆಗೆ ಊರು, ಇವು ತಮಿಳುನಾಡಿನಲ್ಲಿ ಕಾಣಿಸೋದಿಲ್ಲ. ಇನ್ನು ತಮಿಳಿನಿಂದ ಕನ್ನಡ ಹುಟ್ಟಿದ್ಯಾ ಅಂತ ಕೆಲವರ ವಾದಕ್ಕೆ ಇನ್ನಷ್ಟು ಉತ್ತರ ಕೊಡೋದಾದರೆ, ದಕ್ಷಿಣ ಭಾಷೆಯ ಕುಟುಂಬಗಳನ್ನು 4 ಶಾಖೆಗಳಾಗಿ ವಿಂಗಡಿಸಲಾಗಿದೆ. ದಕ್ಷಿಣ ಮಧ್ಯ ಮತ್ತು ಉತ್ತರ ಅಂತ. ದಕ್ಷಿಣ ದ್ರಾವಿಡ ಭಾಷೆಗಳು ತಮಿಳು, ಕನ್ನಡ ಮತ್ತು ಮಲಯಾಳಂ ಸೇರಿದಂತೆ ಪ್ರೋಟೋ ದಕ್ಷಿಣ ದ್ರಾವಿಡದಿಂದ ಉದ್ಭವಿಸಿವೆ. ಈ ಚಾರ್ಟ್ ನೋಡಿದ್ರೆ ನಿಮಗೆ ಬಹುಶಃ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರಿಂದ ಸ್ಪಷ್ಟವಾಗುತ್ತೆ ಕನ್ನಡ ಮತ್ತು ತಮಿಳು ಎರಡು ಪ್ರೋಟೋ ದಕ್ಷಿಣ ದ್ರಾವಿಡದಿಂದ ಪ್ರತ್ಯೇಕವಾಗಿ ಬೆಳೆದಿವೆ ಅಂತ. ಇಲ್ಲಿ ಒಂದಲ್ಲ 3 ಭಾಷಾ ತಜ್ಞರು, ಇತಿಹಾಸಕಾರರು ನಮೂದಿಸಿದಂಥ ದಾಖಲೆಗಳು ಇದಾಗಿದೆ. ಇದು ಇನ್ನೂ ಕೆಲವರು ಮಧ್ಯ ದ್ರಾವಿಡದಿಂದ ಕನ್ನಡ ಬಂದಿದೆ ಅಂತಾರೆ. ಆದರೆ ಕನ್ನಡ ಭಾಷೆಯ ಚರಿತ್ರೆ ಎಚ್.ಎಂ. ಕೃಷ್ಣಯ್ಯ ಅವರು ಡಾಕ್ಟರ್ ಎಂ. ಚಿದಾನಂದ ಮೂರ್ತಿ ಅವರ ದಾಖಲೆಗಳನ್ನು ಉಲ್ಲೇಖ ಮಾಡ್ತಾರೆ. ಈ ಯಾವುದೇ ದಾಖಲೆಗಳಲ್ಲೂ ಕೂಡ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅಂತ ಎಲ್ಲೆಲ್ಲೂ ಹೇಳಿಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿದೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರಲ್ಲ, ನಿಮ್ಮ ಚಿಕ್ಕಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡಪ್ಪನಲ್ಲ ಅಂತ. ಆ ಥರ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಕನ್ನಡ ರಾಜರ ನೆಲದ ಇತಿಹಾಸವನ್ನು ಸಾಕಷ್ಟು ಇನ್ನೂ ತಿಳ್ಕೋಬೇಕಾಗಿದೆ. ಕನ್ನಡದ ಮೊದಲ ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ರೆ ಕದಂಬ ಅಂತ ಹೇಳ್ಬಿಡ್ತೀವಿ. ಹಾಗಾದರೆ ಅವರಿಗಿಂತ ಮುಂಚೆ ಕನ್ನಡ ನಾಡೇ ಇರಲಿಲ್ವಾ, ರಾಜರೇ ಇರಲಿಲ್ವಾ ಅಂತ ತಿಳ್ಕೊಂಡಿದ್ದೀರಾ ನೀವೆಲ್ಲ? ಈ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಒಂದು ಭಾಷೆಯವರನ್ನ ಕೆಣಕೋದು ಅಂದರೆ ಜೀನುಗುಡಿಗೆ ಕಲ್ಲು ಹೊಡೆದ ಹಾಗೆ. ಇಂತಹ ಸಾಹಸಕ್ಕೆ ಕೈ ಹಾಕಿದವರು ಯಾರೇ ಆದರೂ ಕೂಡ ಕನ್ನಡದ ಮುಂದೆ ದೊಡ್ಡವರೇನಲ್ಲ, ಕಿಡಿಗೇಡಿಗಳು ಅಂತ ಹೇಳ್ತಾ ಅಮ್ಮ ಅನ್ನುವ ತೊದಲು ನುಡಿಯಿಂದ ಮೊದಲುಗೊಂಡು ತನ್ನಲ್ಲಿ ಇದ್ದ ಎಲ್ಲವನ್ನೂ ನಾಡ ಮಕ್ಕಳಿಗೆ ಕೊಟ್ಟ ಭಾಷೆಯನ್ನ, ಅದು ಯಾವುದೇ ಭಾಷೆ ಆಗಿರ್ಬೋದು, ನಾವು ಗೌರವದಿಂದ ಕಾಣಬೇಕು. ಭಾಷೆ ಅಂದರೆ ಬರೀ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಮಾತ್ರ ಅಲ್ಲ, ಒಂದು ಜನಾಂಗದ, ಒಂದು ಸೀಮೆಯ ಜಾನಪದ ಸಂಸ್ಕೃತಿ, ಬದುಕು, ಬವಣೆ, ಮುಂದಿನ ಅನೇಕ ಪೀಳಿಗೆಗಳಿಗೆ ತಲುಪಬೇಕಾಗಿದ್ದ ವಾಹಿನಿ, ಅದಕ್ಕೆ ದಕ್ಕಬೇಕಾದಂಥ ಮರ್ಯಾದೆನ ಕೊಡಲೇಬೇಕು ಅಂತ ಹೇಳ್ದ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ.